ಅಣ್ಣ 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 ಬಿಡಕೈ ದುಡ್ಡು ಬೇಡ್ದ ಮತ್ತೆಂತ ಬೇಕು ನಿಂಗೆ? ನಂಗೆ ಎಂತ ಬೇಡ, ಮೊದ್ಲಿ ಸಿಗರೇಟ್ ಬಿಸಾಕಿ. ಸಿಗರೇಟ್ ಬಿಸಾಕ ಎಂತಕ್ಕೆ? ಎಂತಕಂದ್ರೆ ನಾಳಿಗ್ ನಿಮ್ ಮಕ್ಕಳು ನಮ್ ಕಂಡಾಗ ಅಪ್ಕಾಗ ಅಂದೇಳಿ ಹೇಳ್ದಿ. ಅಣ್ಣ, ನನ್ನಪ್ಪನು ನಿಮ್ ಕಂಡಗೆ ಸಿಗರೇಟ್ ಸೇಂತ ಸರೈ ಕುಡಿತ ಮನಿಗ್ ಬಂದು ದಿವಸ ಗಲಾಟೆ ಮಾಡ್ತಿದ್ದೀರ. ನನ್ನ ಅಮ್ಮಂಗೆ ಕಾಯಿಲೆ, ಇವ್ರು ನಮ್ಮನ್ನ ಸರಿಯಾಗಿ ಕೊಂಡ್ಕಂತಿರ್ಲ. ಒಂದ್ ದಿವ್ಸ ಇವ್ರ ದುರಭ್ಯಾಸ ಜಾಸ್ತಿ ಆಯಿ ಕ್ಯಾನ್ಸರ್ ತುತ್ತಾಯಿ ಸೊತ್ತೆ ಹಾರ. ನಮ್ಮನ್ ಕಾಂಬರ್ ಯಾರೂ ಇಲ್ದೆ ನಾವು ಬೀದಿಗೆ ಬಂದಿತ್ತು. ನಿಮ್ಮ ಮಕ್ಕಳ ಪರಿಸ್ಥಿತಿ ಹಂಗ ಅಪ್ಕಾಗ. ಅಣ್ಣ, ನಿಮ್ ಕೈ ಮುಗ್ದು ಬೇಡ್ಕಂತಿ, ಇನ್ ಮುಂದೆ ನೀವು ಸಿಗರೇಟನ್ನ ಸೇನ್ಬೇಡಿ. ನಿಮ್ಮ ಮಕ್ಕಳನ್ನ ಚಂದ ಮಾಡಿ ಕೊಂಡ್ಕಣಿ. ನನ್ನಿಂದ ಎಂತಾರು ತಪ್ಪ ಇದ್ರೆ ಕ್ಷಮಿಸಿ. ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರಿ. ದುಶ್ಚಟಗಳು ನಮ್ಮನ್ನ ದುರಂತಕ್ಕೆ ಕೊಂಡೊಯ್ಯುತ್ತದೆ ವಿನಃ ಸರಿ ಮಾರ್ಗದತ್ತ ನಡೆಸಲಾರದು. ದುಶ್ಚಟಗಳು ನಮ್ಮನ್ನ ಮಾತ್ರ ಕೊಲ್ಲುವುದಲ್ಲದೆ ನಮ್ಮನ್ನ ನಂಬಿಕೊಂಡು ಬಂದವರನ್ನ ಕೂಡ ಬೀದಿಗೆ ತರುತ್ತದೆ. ಒಮ್ಮೆ ಯೋಚಿಸಿ, ನಾವೇಕೆ ದುಶ್ಚಟಗಳಿಗೆ ಬಲಿಯಾಗಬೇಕು? ನಾವೇಕೆ ಮಾರಕ ಕಾಯಿಲೆಗಳಿಗೆ ತುತ್ತಾಗಿ ನರಳಿ ಸಾಯಬೇಕು? ಆಯ್ಕೆ ನಿಮ್ಮದು. ಯಾಕೆಂದರೆ ಒಂದೊಮ್ಮೆ ಬಲಿಯಾದ ಜೀವ ಮರಳಿ ದೊರಕದು.